ಹಲೋ ಗೈಸ್, ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣವಾ. ನಿಮ್ಮ ಪಾರ್ಟ್ನರ್ದು ಯಾರ್ದೋ ಥರ್ಡ್ ಪಾರ್ಟಿ ಜೊತೆ ಜಗಳವಾಗುತ್ತಿದೆ. ನಿಮ್ಮ ಪಾರ್ಟ್ನರ್ ಜೊತೆ ಯಾರೋ ಜಗಳ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಇವ್ರ ಮನೆಯವರಾಗಿರ್ಬೋದು, ಇವ್ರ ವೈಫ್ ಆಗಿರ್ಬೋದು, ಅದರ್ ಲವ್ ಸಿಚುವೇಶನ್, ಫ್ರೆಂಡ್ಸ್, ಯಾರ್ದ್ರ ಜೊತೆ ಇವ್ರದ್ದು ತುಂಬಾ ಜಗಳವಾಗ್ತಿದೆ ಮತ್ತು ಇವರು ತುಂಬ ಸ್ಯಾಡ್ ಆಗಿದ್ದಾರೆ. ಇವಾಗ ಡಿಸಿಷನ್ ತಗೋಬೇಕು ಅಂದ್ಕೊತಿದ್ದಾರೆ. ಎರಡು ಕಡೆಗೆ ಜಗ್ಲಿಂಗ್ ಮಾಡ್ತಿದ್ರೆ ಎರಡು ಸಿಚುವೇಶನ್ನಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವರು. ನೋಡಿ, ಇವರು ಥರ್ಡ್ ಪಾರ್ಟಿ. ಈ ಥರ್ಡ್ ಪಾರ್ಟಿ ಇವರ ಫ್ರೆಂಡ್ಸ್ ಆಗಿರ್ಬೋದು, ಇವ್ರ ತಾಯಿ ಆಗಿರ್ಬೋದು, ಇವ್ರ ಫ್ಯಾಮ್ಲಿಯವರು ಯಾರೇ, ಇವರ ಅತ್ತಿಗೆ ಯಾರಾದರೂ, ಇವರ ಅಕ್ಕ ಯಾರು ಬೇಕಾದರೂ ಆಗಿರ್ಬೋದು. ಥರ್ಡ್ ಪಾರ್ಟಿ ಇದ್ದಾರೆ ನಿಮ್ಮ ರಿಲೇಷನ್ನಲ್ಲಿ. ಈ ಥರ್ಡ್ ಪಾರ್ಟಿ ನಿಮ್ಮ ಪಾರ್ಟ್ನರ್ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ನಿಮ್ಮ ಪಾರ್ಟ್ನರ್ಗೆ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ, ಧೋಖಾ ಮಾಡಿದ್ದಾರೆ. ಇವರು ಯಾರನ್ನು ಇವರು ತುಂಬ ಪ್ರೀತಿ ಮಾಡ್ತಿದ್ರೋ, ಯಾರನ್ನ ಮೇಲೆ ವಿಶ್ವಾಸ ಇಟ್ಟಿದ್ರೋ ಅವರೇ ಧೋಖಾ ಮಾಡಿದ್ದಾರೆ. ಮತ್ತು ನಿಮ್ಮ ಪಾರ್ಟ್ನರ್ ಇವಾಗ ತುಂಬ ಬರ್ಡನ್ನಲ್ಲಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಆಗಿರ್ಬೋದು, ಲೋನ್ ಬರ್ಡನ್ ಆಗಿರ್ಬೋದು. ಇವರ ಮೇಲೆ ತುಂಬಾ ಬರ್ಡನ್ ಇದೆ, ಎತ್ತಲಾಗುತ್ತಿಲ್ಲ, ಆದರೂ ಎತ್ತುತ್ತಿದ್ದಾರೆ. ಇವಾಗ ಇವ್ರಿಗೆ ಸಾಕಾಗಿ ಹೋಗಿದೆ. ಇವಾಗ ಫ್ರೀಡಮ್ ಬೇಕಾಗಿದೆ ಇವರಿಗೆ. ಈ ರೆಸ್ಪಾನ್ಸಿಬಿಲಿಟಿ ಬರ್ಡನ್ನಿಂದ ಹೊರಬರಬೇಕು ಅಂತ ಇವರ ಫ್ರೀಡಮ್ ಬೇಕಾಗಿದೆ. ಇವರಿಗೆ ಫ್ರೀಯಾಗಿ ಹೊರಗೆ ಬರಬೇಕು ಅಂದ್ಕೊಂಡು ರಿಸ್ಕ್ ತಗೊಂಡು ಹೊರಗಡೆ ಬರಬೇಕು ಅಂದ್ಕೊಂಡಿದ್ದಾರೆ. ಮತ್ತು ಇವರಲ್ಲಿ ಏನು ನಡೀತಿದೆ, ಥರ್ಡ್ ಪಾರ್ಟಿ ಇವರ ಮನೆಯವರು ಇವರಿಗೆ ಮೋಸ ಮಾಡಿದ್ದಾರೆ, ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ಇವರ ಮೇಲೆ ಲೋನ್ ಬರ್ಡನ್ನು, ರೆಸ್ಪಾನ್ಸಿಬಿಲಿಟಿ ಬರ್ಡನ್ನು ತುಂಬಾ ಹಾಕಿದ್ದಾರೆ. ಮತ್ತು ಇವರ ಮನೆಯಲ್ಲಿ ದಿನ ಜಗಳ ನಡೀತಿದೆ ಅಂತ ಇವರು ನಿಮ್ಮಿಂದ ಮುಚ್ಚಿಡ್ತಿದ್ದಾರೆ. ಆದರೆ ನಿಮ್ಮ ಇಂಟ್ಯೂಷನ್ ಓಪನ್ ಇದೆ. ನಿಮಗೆ ಇಲ್ಲಿ ರೀಡಿಂಗಲ್ಲಿ ಗೊತ್ತಾಗುತ್ತಲ್ಲ, ಹಾಗೆ ನಿಮಗೆ ಗೊತ್ತೇ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಇವರಿಗೆ ಯಾರೋ ಧೋಖಾ ಮಾಡಿದ್ದಾರೆ, ತುಂಬಾ ಧೋಖಾ ಮಾಡಿದ್ದಾರೆ. ಇವರಿಗೆ ಮೋಸ ಆಗಿದೆ, ಧೋಖಾ ಆಗಿದೆ. ಮುಂದಿಂದ ಅಷ್ಟೇ ಅಲ್ಲ, ಹಿಂದಿಂದ ಕೂಡ ಧೋಖಾ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ. ನಿಮ್ಮ ಪಾರ್ಟ್ನರು ತುಂಬ ಸೆಲ್ಫಿಶ್ ಇದ್ದರು, ತಮ್ಮದ ಫಾಯ್ದಾ ನೋಡ್ಕೊಂಡು ಹೋಗಿದ್ರು ಥರ್ಡ್ ಪಾರ್ಟಿ ಕಡೆ. ಮತ್ತು ತುಂಬಾ ತಮ್ಮ ಬಗ್ಗೆನೇ ಯೋಚನೆ ಮಾಡಿ ಸೆಲ್ಫಿಶ್ ಮನೋಭಾವನೆ ಇತ್ತು ಇವ್ರದ್ದು. ಇವಾಗ ಎಲ್ಲರೂ ಇವರನ್ನು ಬಿಟ್ಟು ಹೋಗ್ತಿದ್ದಾರೆ. ಮತ್ತು ಇವರಿಗೆ ತಾನೇನು ಮಾಡ್ತಿದ್ದೆ ಅನ್ನೋದು ಅರಿವಾಗಿದೆ. ಇವಾಗ ಸ್ಟ್ಯಾಂಡ್ ತಗೋತಿದ್ದಾರೆ. ಇಂಥ ಜನರು ಇವರನ್ನು ಬಿಟ್ಟು ಹೋಗುತ್ತಿದ್ದಾರೆ. ಯಾಕಂದರೆ ನಿಮ್ಮ ಪಾರ್ಟ್ನರ್ ಮೊದಲಿಂದ ಸೆಲ್ಫಿಶ್ ಅಲ್ವಾ, ತಮ್ಮ ಫಾಯ್ದಾ ನೋಡ್ಕೊಂಡು ಹೋಗಿದ್ರು. ಅಲ್ಲಿ ಕೂಡ ಅದನ್ನೇ ಮಾಡ್ತಾರೆ ಅವರು. ಇವಾಗ ನಿಮ್ಮ ಕಡೆಗೆ ಬರಬೇಕು ಅಂತ ಈ ರಿಲೇಷನ್ನಲ್ಲಿ ಇವರಿಗೆ ಸಕ್ಸಸ್ ಬೇಕಾಗಿದೆ. ಇವರಿಗೆ ತುಂಬ ಬರ್ಡನ್ ಇದೆಯಲ್ಲ, ಲೋನ್ ಬರ್ಡನ್, ಅದು ಎಲ್ಲ ಕೆಲಸಲ್ಲೇ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು. ಇವರಿಗೆ ಸಕ್ಸಸ್ ಬೇಕಾಗಿದೆ. ಇವರಿಗೆ ಗೊತ್ತಾಗಿದೆ, ಸಕ್ಸಸ್ ಬೇಕು ಅಂದರೆ ಇವರು ನಿಮ್ಮ ಕಡೆಗೆ ಬರಬೇಕು. ನಿಮ್ಮ ಕಡೆ ಬಂದರೆ ನೀವು ಇವರ ಲಕ್ಕಿ ಜಾಮ್ ಇದ್ದೀರಾ. ನಿಮ್ಮ ಕಡೆಗೆ ಬಂದರೆ ಮಾತ್ರ ಇವರ ಸಕ್ಸಸ್ ಇದೆ. ಅದಕ್ಕೆ ನಿಮ್ಮ ಕಡೆಗೆ ಬರ್ತಿದ್ದಾರೆ. ಆ್ಯಕ್ಷನ್ ತಗೊಂಡು ಟ್ರಾವೆಲ್ ಮಾಡಿ ನಿಮ್ಮ ಕಡೆಗೆ ಬರ್ತಿದ್ದಾರೆ. ನಿಮ್ಮ ರಿಲೇಷನ್ನಲ್ಲಿ ಆ್ಯಕ್ಷನ್ ತಗೋತಿದ್ದಾರೆ. ಮತ್ತು ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಳ್ತಿದ್ದಾರೆ. ಮತ್ತು ನಿಮ್ಮ ಜೊತೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡ್ಕೋಬೇಕು, ಒಂದು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಿದ್ದಾರೆ ನಿಮ್ಮ ಜೊತೆ. ಯಾಕಂದರೆ ನಿಮ್ಮದು ಟೈಮಿಂಗ್ ಚೇಂಜ್ ಆಗಿದೆ. ಟೈಮ್ ನಿಮ್ಮ ಕಡೆಗೆ ಕೆಲಸ ಮಾಡ್ತಿದ್ದೆ, ನಿಮ್ಮ ಸ್ಪಿರಿಟ್ ಗೈಡ್ಸು ನಿಮ್ಮ ಕಡೆಗೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಇವಾಗ ನಿಮ್ಮ ಟೈಮ್ ಚೇಂಜ್ ಆಗಿದೆ. ಇವಾಗ ನಿಮ್ಮ ಟೈಮು, ಇವಾಗ ನಿಮ್ಮ ಲಕ್ಕಿ ಟೈಮು. ಇವಾಗ ನೀವು ಈ ಸ್ಟಾರ್ ಥರ ಹೊಳಿತಿದ್ದೀರಾ, ನಿಮ್ಮದು ಹೆಸರಾಗ್ತಿದೆ. ನೀವು ಇವಾಗ ಬ್ಯಾಲೆನ್ಸ್ ಆಗಿದ್ದೀರಾ, ನಿಮ್ಮ ಹೆಸರಾಗ್ತಿದೆ. ಮತ್ತು ನೀವು ನಿಮ್ಮ ಕರಿಯರ್ನಲ್ಲಿ ಸಕ್ಸಸ್ ಪಡಿತಿದ್ದೀರಾ. ಮತ್ತು ನಿಮ್ಮ ಹೆಸರಾಗ್ತಿದೆ. ಮತ್ತು ನೀವು ಸ್ಟಾರ್ ಹಾಗೆ ಹೊಳಿತಿದ್ದೀರಾ, ತುಂಬ ಬ್ಯಾಲೆನ್ಸ್ ಆಗಿದ್ದೀರಾ, ನಿಮಗೆ ಹೋಪು ಇದೆ. ಮತ್ತು ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆಯದಾಗ್ತಿದೆ. ಇವಾಗ ನಿಮ್ಮ ಪಾರ್ಟ್ನರ್ಗೆ ಕಣ್ಣಲ್ಲಿ ಏನು ಬಾಯಲ್ಲಿ ನೀರು ಬರ್ತಿದೆ. ಇಲ್ಲಿ ನೋಡಿ, ನಿಮ್ಮ ಕರಿಯರ್ನಲ್ಲಿ ಎಷ್ಟೊಂದು ಸಕ್ಸಸ್ ಸಿಗ್ತಿದೆ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಲ್ಲ, ನೀವು ದೇವರ ಜೊತೆ ಕನೆಕ್ಟ್ ಆಗಿದ್ದೀರ. ದೇವರು ನಿಮ್ಮ ಟೈಮ್ ಚೇಂಜ್ ಮಾಡಿದ್ದಾರೆ. ಇವಾಗ ನಿಮ್ಮ ಕರಿಯರ್ನಲ್ಲಿ ತುಂಬಾ ಸ್ಟೇಬಿಲಿಟಿ, ಗ್ರೋತು, ಸಕ್ಸಸ್ಸು, ಅಚೀವ್ಮೆಂಟು ಸಿಗ್ತಿದೆ.
ಇವಾಗ ಸ್ಟಾರ್ ಥರ ಹೊಳೆಯೋ ಟೈಮ್ ನಿಮ್ಮದು. ನಿಮ್ಮ ಅಂದರೆ ನಿಮ್ಮ ಗೋಲ್ಡನ್ ಟೈಮ್ ಶುರುವಾಗ್ತಿದೆ. ಇವಾಗ ನಿಮ್ಮ ಪಾರ್ಟ್ನರ್ದು ಕರ್ಮ ಟೈಮ್ ಶುರುವಾಗಿದೆ, ಆಯಿತಾ? ನಿಮಗೆ ಯಾರಿಗಾದ್ರು ಏನಾದ್ರು ಕ್ವಶನ್ ಕೇಳಬೇಕು, ರೀಡಿಂಗ್ ತೊಗೋಬೇಕು ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾನು ರಿಪ್ಲೈ ಮಾಡ್ತೀನಿ, ಆಯಿತಾ? ಮತ್ತು ನೇಬರ್ಶಿಪ್ ಯಾರಾದರೂ ನನ್ನ ಚಾನಲ್ಗೆ ತೊಗೋಬೇಕಂದ್ರೆ ಯೂಟ್ಯೂಬ್ದವರು ನೇಬರ್ಶಿಪ್ಪು ಮತ್ತು ಸೂಪರ್ ಥ್ಯಾಂಕ್ಸು ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ನೇಬರ್ಶಿಪ್ ತೊಗೋಬೇಕಂದ್ರೆ ಮಂತ್ಲಿ 200 ರೂಪಾಯಿ ಆಗುತ್ತೆ. ಪರ್ ಮಂತ್ಲಿ 200 ರೂಪಾಯಿ ಆಗುತ್ತೆ. ಮೆಂಬರ್ಶಿಪ್ ಜಾಯಿನ್ ಆಗಬೇಕು ಅಂದರೆ ಆಗ್ರಿ. ಮೆಂಬರ್ಶಿಪ್ ಜಾಯಿನ್ ಆದರೆ ಅಲ್ಲಿನ ಸ್ಪೆಷಲ್ ವಿಡಿಯೋ ಹಾಕ್ತಿರ್ತೀನಿ. ಏಂಜಲ್ಸ್ ಗೈಡೆನ್ಸು ಮತ್ತು ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸು ಸ್ಪೆಷಲ್ ವಿಡಿಯೋ ಹಾಕ್ತೀನಿ. ಮತ್ತು ತಿಂಗಳಿಗೆ ಒಂದು ಸಲ ಲೈವ್ ಬಂದು ಎಸ್ ಆರ್ ನೋ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ನಿಮಗೆ. ಇದು ಯೂಟ್ಯೂಬ್ದ ಆಪ್ಷನ್ಸು. ನನಗೆ 1000 ಜನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಆಪ್ಷನ್ಸುಗಳು ಕೊಟ್ಟಿದೆ, ಅದೆಲ್ಲ ಮಾಡಲೇಬೇಕು ನಾನು ಯೂಟ್ಯೂಬಲ್ಲಿ. ಮತ್ತು ನೀವು ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ನನಗೆ. ಕಮೆಂಟ್ ಬಾಕ್ಸ್ ಓಪನ್ ಮಾಡಿದರೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಬರುತ್ತೆ, ಅಲ್ಲಿ ಸೂಪರ್ ಥ್ಯಾಂಕ್ಸ್ ಮಾಡಿ ನನಗೆ ಪ್ಲೀಸ್. ನನ್ನ ಚಾನೆಲ್ಲ ಗ್ರೋ ಮಾಡಿ. ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಶಿವಶಕ್ತಿ, ಜಯ ರಾಧಾಕೃಷ್ಣ. ಥ್ಯಾಂಕ್ ಯು.